ಇನ್ನು ರೈತರಿಗೆ ಬೆಳೆ ಹಾನಿ ಏನು ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ರಾಜ್ಯಕ್ಕೆ ಬರಬೇಕು, ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಬರ ಪರಿಹಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಸೆಪ್ಟೆಂಬರ್ 23ನೇ ತಾರೀಕು 2023ನೇ ಸಾಲಿನಲ್ಲಿ. ಇವತ್ತು ನಾವು ಮಾರ್ಚ್ 2ನೇ ತಾರೀಕಿನಲ್ಲಿದ್ದೇವೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳು ಕಳೆದು 6ನೇ ತಿಂಗಳಿನಲ್ಲಿ ಇದ್ದೇವೆ. ಇದರ ಮಧ್ಯ ನಾನು ನಮ್ಮ ಕೃಷಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ. ಕೊನೆಗೆ ಡಿಸೆಂಬರ್ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕಲಿತು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಮಾನ್ಯ ಗೃಹ ಸಚಿವರನ್ನು ಡಿಸೆಂಬರ್ 20ನೇ ತಾರೀಕು ಭೇಟಿ ಮಾಡಿದ್ದೇವೆ. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಇದನ್ನು ರೈತರಿಗೆ ಕೊಡಬೇಕು ಅಂತ ಭಾಳ ಒತ್ತಾಯಪೂರ್ವಕವಾಗಿ ಅವರಲ್ಲಿ ಮನವಿ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳವರನ್ನು ಭೇಟಿ ಮಾಡಿ ನಮ್ಗೆ ಇನ್ನೂ ಬರ ಪರಿಹಾರ ಹಣ ಬರಬೇಕಾಗಿರೋದು ರಾಜ್ಯದ ಪಾಲು ಬಂದಿಲ್ಲ ಅಂತ ಕೇಳಿದ್ದೇವೆ. ಆದರೆ ಇಷ್ಟು ದಿನ ಕಳೆದರೂ ಕೂಡ ಅವರು ಇನ್ನೂ ಹಣವನ್ನು ನಮಗೆ ಬಿಡುಗಡೆ ಮಾಡಿಲ್ಲ. ರೈತರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಮನಗಂಡು ರಾಜ್ಯ ಸರ್ಕಾರದ ವತಿಯಿಂದನೇ ನಾವು ಮೊದಲನೇ ಕಂತಿನ ಪರಿಹಾರ ಕೊಡೋಣ ಅಂತ ತೀರ್ಮಾನವನ್ನು ಮಾಡಿ ಈಗಾಗಲೇ 2,000 ರೂಪಾಯಿ ಪರಿಹಾರವನ್ನು 34 ಲಕ್ಷ ರೈತರ ಅಕೌಂಟಿಗೆ ನೇರವಾಗಿ ನಾವು ಪರಿಹಾರವನ್ನು ಜಮೆ ಮಾಡಿದ್ದೇವೆ. ಈ ಹಿಂದೆ ಬರಗಾಲದ ಸಂದರ್ಭದಲ್ಲಿ ಯಾವ ಸರ್ಕಾರನೂ ಕೂಡ ರಾಜ್ಯದ ವತಿಯಿಂದನೇ ಮೊದಲನೇ ಕಂತನ್ನು ಪಾವತಿ ಮಾಡಿದ ನಿದರ್ಶನ ಇಲ್ಲ. ಇದೇ ಮೊದಲ ಬಾರಿಗೆ ಬರಗಾಲದ ಸಂದರ್ಭದಲ್ಲಿ ಮತ್ತು ಸುಮಾರು 34 ಲಕ್ಷ ರೈತರಿಗೆ ಮೊದಲನೇ ಕಂತಿನ ಪರಿಹಾರ ಕೊಟ್ಟಿರೋದು ಇದೇ ಮೊದಲ ಬಾರಿಗೆ. ಆ ಒಂದು ಹೆಜ್ಜೆಯನ್ನು ಕೂಡ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು, ಇದು ಕೇಂದ್ರ ಮಾಡಬೇಕಾಗಿದ್ದಂಥ ಕೆಲಸವನ್ನು ರಾಜ್ಯ ಸರ್ಕಾರ ತನ್ನ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಈಗಾಗಲೇ ಮೊದಲನೇ ಕಂತಿನ ಪರಿಹಾರವಾಗಿ 2,000 ರೂಪಾಯಿಯನ್ನು ರೈತರ ಅಕೌಂಟಿಗೆ ಹಾಕಿದ್ದೇವೆ. ಇದು ಮಧ್ಯ ನಾವು ದೆಹಲಿಯಲ್ಲೂ ಕೂಡ ಹೋಗಿ ಕರ್ನಾಟಕಕ್ಕೆ ಬರ ಪರಿಹಾರ ಹಣ ಬರದೇ ಇರೋದು ನಮ್ಮ ರೈತರಿಗೆ ತೊಂದರೆ ಅಷ್ಟೇ ಅಲ್ಲ, ಅನ್ಯಾಯವೂ ಆಗ್ತಾ ಇದೆ. ನಮ್ಮ ರೈತರಿಗೆ, ಕರ್ನಾಟಕದ ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ದೆಹಲಿಯಲ್ಲಿ ನಾವು ಎಲ್ಲ ಮಂತ್ರಿಗಳು ಹೋಗಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಶಾಸಕರು ಒಳಗೊಂಡು ಸುಮಾರು 100-150 ಶಾಸಕರು ಒಳಗೊಂಡು ನಾವೆಲ್ಲರೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದೇವೆ. ಇಷ್ಟೆಲ್ಲ ಆಗಿಯೂ ಕೂಡ ಯಾಕೋ ನಮಗೂ ಅರ್ಥ ಆಗದೇ ಇರುವಂಥದ್ದು, ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ಬರಬೇಕಾಗಿರ್ತಕ್ಕಂತಹ ಬರ ಪರಿಹಾರ ಹಣ ಬಿಡುಗಡೆ ಮಾಡೋದಾಗಲಿ ತೀರ್ಮಾನನೂ ಕೂಡ ಇನ್ನೂ ಮಾಡದೇ ಇರೋದು ರಾಜ್ಯದ ರೈತರಿಗೆ ಮಾಡ್ತಾ ಇರತಕ್ಕಂಥ ಒಂದು ಅನ್ಯಾಯ ಇದು. ಮತ್ತು ರೈತರ ಹಿತವನ್ನು ರಕ್ಷಣೆ ಮಾಡೋದರ ಬದಲಿಗೆ ರೈತರ ಹಿತವನ್ನು ತುಳಿಯುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಸೊ ನಾನು ಈಗಾದರೂ ತಮ್ಮ ಮುಖಾಂತರ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ರೈತರು ಕಷ್ಟದಲ್ಲಿದ್ದಾರೆ, ಅವರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಇದು ಅವರು ನಮಗೆ ಉದಾರತನ ತೋರಿಸೋ ಅವಶ್ಯಕತೆ ಇಲ್ಲ. ಕಾನೂನಿನ ಪ್ರಕಾರವಾಗಿ ಬರಗಾಲ ಬಂದಾಗ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದು. ಹಾಗೂ ನಾವು ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯವಾಗಿ ನಮ್ಮ ರಾಜ್ಯದ ತೆರಿಗೆ ಹಣ ಬೇರೆ 16 ರಾಜ್ಯಗಳಿಗೆ ವರ್ಗ ಮಾಡಿ ಅವರಿಗೆ ಅನುಕೂಲ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ನಮಗೆ ಭಾಗ ಇಲ್ಲ ಅನ್ನುವಂಥದ್ದಾದರೆ ಇದಕ್ಕಿಂತ ನಾವು ಮತ್ತೊಂದು ಒಕ್ಕೂಟ ವಿರೋಧಿ ನೀತಿ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ರೈತರ ವಿರೋಧಿ ನೀತಿ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ.
ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಕೂಡಲೇ ನಾವು ಬಾಕಿ ಪರಿಹಾರವನ್ನು ರೈತರ ಅಕೌಂಟಿಗೆ ಹಾಕ್ತೇವೆ.